ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇತಿಹಾಸ ಪ್ರಸಿದ್ಧ ಲಕ್ಕುಂಡಿ ಗ್ರಾಮದಲ್ಲಿ ಭೂಮಿಯನ್ನ ಅಗೆಯುವಂತಹ ಸಂದರ್ಭದಲ್ಲಿ ನಿಧಿ ಸಿಕ್ಕಿತ್ತು. ಈಗ ಇದೇ ಭೂಗರ್ಭದ ರಹಸ್ಯವನ್ನ ಭೇದಿಸುವಂತಹ ನಿಟ್ಟಿನಲ್ಲಿ ಉತ್ಖನನದ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇವತ್ತು ಡೇ 2 ಉತ್ಖನನದ ಕಾರ್ಯ ಮುಂದುವರೆದಿದೆ. ನಿಧಿ ಸಿಕ್ಕಂತಹ ಜಾಗದಲ್ಲಿಯೇ ಎರಡನೇ ದಿನ ಉತ್ಖನನ. ಲಕ್ಕುಂಡಿಯ ಭೂಗರ್ಭದಲ್ಲಿ ಅಡಗಿದೆಯಾ ದೇವಾಲಯ ಅನ್ನುವಂತಹ ಪ್ರಶ್ನೆ. ಲಕ್ಕುಂಡಿ ನೆಲದಲ್ಲಿ ಪ್ರಾಚೀನ ಕಾಲದ ಅವಶೇಷವೊಂದು ಪತ್ತೆಯಾಗಿದೆ. ಶಿವಲಿಂಗ ಮಾದರಿಯ ಕಲಾಕೃತಿ ಪತ್ತೆಯಾಗಿದೆ. ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗ್ತಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೀತಾ ಇರುವಂತಹ ಉತ್ಖನನದ ಕಾರ್ಯಾಚರಣೆ 10 ಮೀಟರ್ ಸುತ್ತಳತೆಯಲ್ಲಿ ಭೂಮಿಯನ್ನ ಅಗೆದಂತಹ ವೇಳೆ ಇದು ಪತ್ತೆಯಾಗಿದೆ. 1.5 ಅಡಿ ಅಗಿತಾ ಇದ್ದಂತೆ ಈ ಪ್ರಾಚೀನ ವಸ್ತು ಸಿಕ್ಕಿರುವಂಥದ್ದು ಸಹಜವಾಗಿಯೇ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ಈ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ, ಇದು 11ನೇ ಶತಮಾನದ ದೇವಸ್ಥಾನ ಅನ್ನುವಂತಹ ಐತಿಹ್ಯ ಇದೆ. ಜೊತೆಗೆ ಲಕ್ಕುಂಡಿಯನ್ನು ದೇವಾಲಯಗಳ ಸ್ವರ್ಗ ಅಂತ ಕೂಡ ಕರೆಯಲಾಗುತ್ತೆ. ಇಲ್ಲಿ ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯದ ನಾಯಕರುಗಳು ಆಡಳಿತವನ್ನು ನಡೆಸಿದ್ದಾರೆ. ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಇದು ಎರಡನೇ ದಿನದ ಉತ್ಖನನದ ವೇಳೆ ಪತ್ತೆಯಾಗಿರುವಂತಹ ಪ್ರಾಚ್ಯ ಅವಶೇಷ. ಈಗ ಇದನ್ನು ಪರಿಶೀಲನೆಗೊಳಪಡಿಸಲಾಗುತ್ತೆ. ಎಷ್ಟು ಕಾಲದ ಹಳೆಯದು, ಜೊತೆಗೆ ಯಾವ ರಾಜರ ಆಳ್ವಿಕೆಯಲ್ಲಿ ಇದನ್ನು ತಯಾರು ಮಾಡಲಾಗಿತ್ತು, ಇದರ ಹಿನ್ನೆಲೆ ಏನು, ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತಹ ಕೆಲಸ. 10x10 ಜಾಗವನ್ನು ಗುರುತಿಸಿಕೊಂಡು ನಿನ್ನೆಯಿಂದ ಭೂಮಿಯನ್ನು ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಎರ್ರಾಬಿರಿ ಭೂಮಿಯನ್ನು ಅಗಿತಾ ಇಲ್ಲ, ತುಂಬ ಸೂಕ್ಷ್ಮವಾಗಿ, ನಾಜೂಕಾಗಿ, ಹಂತ ಹಂತವಾಗಿ ಭೂಮಿಯನ್ನು ಬಿಡಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಜೊತೆಗೆ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಿಕೊಂಡಿಲ್ಲ, ಮೆಷಿನರಿಗಳನ್ನು ಬಳಕೆ ಮಾಡಿಕೊಂಡಿಲ್ಲ. ಮ್ಯಾನ್ ಪವರ್ ಮೂಲಕವೇ ನಿಧಾನವಾಗಿ ಭೂಮಿಯನ್ನು ಬಿಡಿಸುವಂತಹ ಕೆಲಸ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕೇವಲ 1 ಅಡಿ ಆಳದಲ್ಲಿ ಈ ವಸ್ತು ಸಿಕ್ಕಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಭೀಮನಗೌಡ ಬಿ ಪಾಟೀಲ್. ಭೀಮನಗೌಡ, ಇವತ್ತು ಎರಡನೇ ದಿನದ ಉತ್ಖನನ ಕಾರ್ಯ ಹೇಗೆ ಸಾಗ್ತಾ ಇದೆ ಈ ಕಾರ್ಯಾಚರಣೆ? ಮತ್ತೊಂದು ಕಡೆ ಸಿಕ್ಕಿರುವಂತಹ ಈ ಪ್ರಾಚ್ಯ ವಸ್ತು ಏನಿದೆ, ಇದರ ಹಿನ್ನೆಲೆ, ಅದರ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಪ್ರೇಮ್ ಕುಮಾರ್, ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಎರಡನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವುದು. ಈ ಉತ್ಖನನ ಕಾರ್ಯ ಎರಡನೇ ದಿನದಲ್ಲಿ ಒಂದು ಕುತೂಹಲ ಮೂಡಿಸಿದೆ. ಅದು ಏನು ಅಂತ ಅನ್ನೋದನ್ನು ತೋರಿಸ್ತಿದ್ದೀನಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಉತ್ಖನನ ಒಂದು ಜಾಗದಲ್ಲಿದ್ದೀವಿ. ಈ ಉತ್ಖನನ ಜಾಗದಲ್ಲಿ ಕೇವಲ 1.5 ಅಡಿಯಷ್ಟು ಅಗಿತಾ ಇದ್ದಂತೆ ಒಂದು ಐತಿಹಾಸಿಕ ಕುರುಹು ಒಂದು ಪತ್ತೆ ಆಗಿರುವಂಥದ್ದು. ಇದು ಶಿವಲಿಂಗ ಮಾದರಿಯ ಹೋಲುವಂತಹ ಒಂದು ಶಿಲಾನ್ಯಾಸ ಅಂತಲೇ ಹೇಳ್ಬೋದು. ಈ ಒಂದು ಶಿಲಾನ್ಯಾಸ ಇವತ್ತು ಪತ್ತೆಯಾಗಿರುವಂಥದ್ದು. ಈ ಒಂದು ಪತ್ತೆಯಿಂದ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಿಂದ ಮುಂದೆ ಸಿದ್ದರಕೊಳ್ಳ ಅನ್ನುವಂಥದ್ದು, ಆ ಸಿದ್ದರಕೊಳ್ಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಒಂದು ಮಾರ್ಗ ಇತ್ತು ಅನ್ನುವಂಥದ್ದು. ಜೊತೆಗೆ ಈ ಒಂದು ಮಾರ್ಗದಲ್ಲಿ ಏನೆಲ್ಲ ಅವಶೇಷಗಳು ಸಿಗಬಹುದು ಅನ್ನುವಂಥ ಕುತೂಹಲ ಕೂಡ ಎಲ್ಲರಲ್ಲೂ ಕೂಡ ಇತ್ತು. ಇಂತಹ ಒಂದು ಸಂದರ್ಭದಲ್ಲಿ ಈಗ ಎರಡನೇ ದಿನವೇ ಒಂದು ಅವಶೇಷ ಸಿಕ್ಕಿರುವಂಥದ್ದು. ಇದು ಯಾರ ಕಾಲಘಟ್ಟದ್ದು, ಇದು ಏನು ಯಾವ ಆಕೃತಿಯನ್ನು ಹೋಲುವಂಥದ್ದು ಅನ್ನುವಂಥದ್ದು ಕೂಡ ಈಗ ತಜ್ಞರಷ್ಟೇ ಈಗ ಇದನ್ನು ಶೋಧನೆ ಮಾಡಬೇಕಾಗಿದೆ. ಇಲ್ಲಿ ಕೇವಲ ಇದು ಒಂದೇ ಅಲ್ಲ, ಇಲ್ಲಿ ಕೆಲವು ಕಲ್ಲುಗಳನ್ನು ಸಹ ನಾವು ತೋರಿಸುವಂಥ ಕೆಲಸ ಕೂಡ ಮಾಡ್ತೀವಿ. ಈ ಒಂದು ಶಿಲಾನ್ಯಾಸ ಏನಿದೆ, ಇದು ಯಾವ ಕಾಲಘಟ್ಟದ್ದು ಏನು ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು. ಇದು ಶಿಲಾನ್ಯಾಸ, ಇದು ರಾಷ್ಟ್ರಕೂಟರ ಕಾಲದ ಅಥವಾ ಕಲ್ಯಾಣ ಚಾಲುಕ್ಯರದ, ಹೊಯ್ಸಳರದ ಅಥವಾ ವಿಜಯನಗರ ಅರಸರ ಕಾಲದ ಅನ್ನುವಂಥದ್ದು ಕೂಡ ಈಗ ಪತ್ತೆಯಾಗಬೇಕಾಗಿದೆ. ಇದನ್ನು ಅಧಿಕಾರಿಗಳು ಅಷ್ಟೇ ಸ್ಪಷ್ಟಪಡಿಸಬೇಕಾಗಿದೆ. ಎರಡನೇ ದಿನದ ಆರಂಭದಲ್ಲೇ ಸುಮಾರು 1.5 ಅಡಿಯಷ್ಟು ಅಗಿತಾ ಇದ್ದಂತೆ ಒಂದು ಶಿವಲಿಂಗದ ಒಂದು ಪಾಣಿಬಟ್ಲು ಅಂತಾರೆ, ಆ ಥರ ಆಕೃತಿಯನ್ನು ಹೋಲುವಂಥ ಒಂದು ಕಲಾಕೃತಿ ಸಿಕ್ಕಿರುವಂಥದ್ದು. ಅದೇ ಒಂದು ಮತ್ತೊಂದು ಭಾಗದಲ್ಲಿ ತೋರಿಸ್ತಾ ಇದ್ದೀವಿ, ಇಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಇದು ಒಂದು ಕಲ್ಲು ಸಿಕ್ಕಿದೆ. ಇದು ಒಂದು ಐತಿಹಾಸಿಕ ಕಲ್ಲು ಅಂತಲೇ ಹೇಳ್ಬೋದು. ಇದು ಸುಮಾರು ಶಾಸನಗಳ ರೀತಿಯಲ್ಲಿರುವಂತಹ ಕಲ್ಲು. ಈ ಕಲ್ಲನ್ನು ಕೂಡ ಈಗ ಅಧಿಕಾರಿಗಳು ಬರಬೇಕಾಗಿದೆ, ಇದರ ಬಗ್ಗೆ ಪತ್ತೆ ಹಚ್ಚಬೇಕಾಗಿದೆ. ಇದು ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಈ ಆರಂಭದಲ್ಲಿ ಇದನ್ನು ಅಬ್ಬರದಿಂದ ಆರಂಭ ಮಾಡ್ತಾ ಇಲ್ಲ, ಯಾಕಂದರೆ ಇದೊಂದು ಸೂಕ್ಷ್ಮವಾದ ಪ್ರದೇಶ ಆಗಿರೋದ್ರಿಂದ ಈ ಪ್ರದೇಶದಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ನಾಜೂಕಾಗಿ ಕೆಲಸ ಮಾಡಬೇಕು, ಅತಿ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಯಾವೇ ಒಂದು ಅವಶೇಷಗಳು ಸಿಗಲಿ, ಏನೇ ಒಂದು ವಸ್ತುಗಳು ಸಿಗಲಿ, ಆ ಸಿಕ್ಕಂಥ ವಸ್ತುಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅನ್ನುವಂತಹ ಸೂಚನೆಯನ್ನು ಸಹ ಇಲ್ಲಿ ತಜ್ಞರು ಈ ಕಾರ್ಮಿಕರಿಗೆ ತಿಳಿಸಿರುವಂಥದ್ದು. ಹಾಗಾಗಿ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿ
CCTV ಕಣ್ಗಾವಲಿದೆ, ಜೊತೆಗೆ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಕಾರ್ಯ ಕೂಡ ಬರದಿಂದ ಸಾಗ್ತಿರುವಂಥದ್ದು ಉತ್ಖನನ ಕಾರ್ಯ. ಇಲ್ಲಿ ಯಾವುದೇ ಕಲ್ಲುಗಳು ಸಿಗಲಿ, ಜೊತೆಗೆ ಒಂದು ಏನೋ ಅವಶೇಷಗಳು ಸಿಗಲಿ, ಆ ಸಿಕ್ಕಂತಹ ಅವಶೇಷಗಳನ್ನು ಪತ್ತೆ ಹಚ್ಚುವುದು, ಜೊತೆಗೆ ಅದನ್ನು ಸೂಕ್ಷ್ಮವಾಗಿ ಅದರ ಸುತ್ತಲಿನ ಏನು ಮಣ್ಣು ಇದೆ ಆ ಮಣ್ಣನ್ನು ಬಿಡಿಸುವಂತಹ ಕಾರ್ಯ ಕೂಡ ಆಗುತ್ತೆ. ಇದು ಎಷ್ಟು ಅಡಿ ಆಳದವರೆಗೆ ಇರುತ್ತೋ ಗೊತ್ತಿಲ್ಲ, ಆದರೆ ಮೊದಲೇ ಪ್ರಾರಂಭದಲ್ಲೇ ಏನೋ ಈ ಒಂದು ಅವಶೇಷ ಪತ್ತೆ ಆಗುತ್ತೆ. ಪತ್ತೆ ಆದ ತಕ್ಷಣ ಅದರ ಸುತ್ತಲೂ ಆ ಮಣ್ಣನ್ನು ತೆಗೆದು ಅದು ಏನು ಎತ್ತ ಅನ್ನುವಂಥ ಹೇಳುವಂತಹ ಕೆಲಸ ಕೂಡ ಆಗುತ್ತೆ. ಹೀಗೆ 2ನೇ ದಿನದ ಆರಂಭದಲ್ಲಿ ಅನೇಕ ಅವಶೇಷಗಳು ಸಹ ಪತ್ತೆ ಆಗ್ತಾ ಇರುವಂಥದ್ದು. ಇಲ್ಲಿ ಮತ್ತೊಂದನ್ನು ನಾವು ತೋರಿಸ್ತಾ ಇದ್ವಿ. ಇದು ಕೂಡ ಒಂದು ಆ ಕಲ್ಲು ಇತಿಹಾಸ ಹೇಳುವಂತಹ ಒಂದು ಕಲ್ಲು. ಇಲ್ಲಿ ಯಾವುದೇ ವಸ್ತು ಸಿಕ್ಕರೂ ಕೂಡ ಪ್ರತಿಯೊಂದು ವಸ್ತುಗಳು ಸಹ ಇಲ್ಲಿಯ ಒಂದು ಇತಿಹಾಸವನ್ನು ಹೇಳುವಂಥದ್ದು. ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಜೊತೆಗೆ ವಿಜಯನಗರ ಅರಸರು ಆಳುವಂತಹ ಈ ನಾಡಾಗಿರೋದ್ರಿಂದ ಈ ನಾಡಲ್ಲಿ ಅನೇಕ ಆಭರಣಗಳು, ಜೊತೆಗೆ ವಸ್ತುಗಳು, ವಜ್ರ ವೈಡೂರ್ಯಗಳು, ನಿಧಿಯಂತಹ ಸಾಕಷ್ಟು ಕುರುಹುಗಳು ಇಲ್ಲಿ ಸಿಗಬಹುದು ಅನ್ನುವಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಈ ಪ್ರದೇಶವನ್ನು ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದು ಸಹ ಘೋಷಣೆ ಮಾಡಿರುವಂಥದ್ದು. ಯಾಕೆ ಅಂದರೆ ಈ ಒಂದು ಸ್ಥಳದಲ್ಲಿ ಏನೆಲ್ಲ ಅವಶೇಷಗಳು ಸಿಗುತ್ತೆ, ಯಾವೆಲ್ಲ ವಸ್ತುಗಳು ಸಹ ಸಿಗುತ್ತೆ, ಆ ವಸ್ತುಗಳನ್ನು ಇಲ್ಲಿ ಅಧಿಕಾರಿಗಳು ಪತ್ತೆ ಹಚ್ಚಬೇಕು, ಅದ್ರ ಬಗ್ಗೆ ತಿಳಿಸುವಂಥ ಕೆಲಸ ಮಾಡಬೇಕು. ನೀವು ನೋಡ್ತಾ ಇರಬಹುದು ಇಲ್ಲಿ ಈ 2ನೇ ದಿನದ ಆರಂಭದಲ್ಲೇ ಒಂದು ಅವಶೇಷ ಸಿಕ್ಕಿರೋದ್ರಿಂದ ಜನರಲ್ಲೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈ ಬಂದಂಥ ಜನರನ್ನು ಇಲ್ಲಿ ಬೇರೆ ಕಡೆ ಕಳಿಸುವಂತಹ ವ್ಯವಸ್ಥೆ ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಇದ್ರ ಬಗ್ಗೆ ಯಾರು ಫೋಟೋಗ್ರಫಿ ಮಾಡೋದಾಗಲಿ ಅಥವಾ ವಿಡಿಯೋಗ್ರಫಿ ಮಾಡೋದಾಗಲಿ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರುವಂಥದ್ದು. ಆ ಒಂದು ನಿಷೇಧಿತ ಪ್ರದೇಶ ಅನ್ನುವಂಥ ನಾವು ನಾಮಫಲಕವನ್ನು ಸಹ ತೋರಿಸುವಂಥ ಕೆಲಸ ಮಾಡ್ತೀವಿ. ಇದೊಂದು ಉತ್ಖನನ ನಡೆಯುವಂಥ ಪ್ರದೇಶವಾಗಿರೋದ್ರಿಂದ ಇದು ನಿಷೇಧಿತ ಪ್ರದೇಶ. ಇಲ್ಲಿ ಯಾರೂ ಕೂಡ ಅತಿಕ್ರಮಣ ಪ್ರವೇಶ ಮಾಡಬಾರ್ದು, ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನು ಜಿಲ್ಲಾಧಿಕಾರಿಗಳು ಹಾಗೂ ಈ ಒಂದು ಲಕ್ಕುಂಡಿ ಪಾರಂಪರಿಕ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ CN ಶ್ರೀಧರ್ ಅವರು ಆದೇಶ ಮಾಡಿರುವಂಥದ್ದು. ಈ ಒಂದು ಸರ್ಕಾರದ ಆದೇಶದ ಬೆನ್ನಲ್ಲೇ ಇಲ್ಲಿ ಏನೆಲ್ಲ ಅವಶೇಷಗಳು ಸಿಗುತ್ತೆ, ಯಾವ ಥರನಾದಂಥ ಅವಶೇಷಗಳು ಇಲ್ಲಿ ಸಿಗ್ತವೆ, ಪತ್ತೆ ಹತ್ತವೆ ಅನ್ನುವಂಥದ್ದನ್ನು ಕೂಡ ನಾವು ಕುತೂಹಲ ಮೂಡಿದೆ ಎಲ್ಲರಲ್ಲೂ ಕೂಡ. ಈ ಒಂದು ಉತ್ಖನನ ಕಾರ್ಯ ಏನಿರುತ್ತೆ, ಈ ಉತ್ಖನನ ಕಾರ್ಯದ ಮಣ್ಣನ್ನು ಒಂದು ಕಡೆ ಸಂಗ್ರಹಣೆಯನ್ನು ಮಾಡುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ವಿ. ಇದನ್ನು ಎಲ್ಲಂದರಲ್ಲಿ ಬಿಸಾಕುವಂತಿಲ್ಲ, ಯಾಕಂದರೆ ಮಣ್ಣಿನ ಪ್ರತಿಯೊಂದು ಕಣಕಣವನ್ನು ಸಹ ಈಗ ಶೋಧನೆ ಮಾಡುವಂಥದ್ದಾಗುತ್ತೆ. ಹಾಗಾಗಿ ಈ ಒಂದು CCTV ಕ್ಯಾಮ್ರಾ ಕೂಡ ಇದೆ. CCTV ಕ್ಯಾಮ್ರಾ ಕಣ್ಗಾವಲಿನಲ್ಲೇ ಈ ಮಣ್ಣನ್ನು ಗುಡ್ಡೆ ಹಾಕುವಂಥ ಕೆಲಸ ಆಗುತ್ತೆ. ಇದನ್ನು ಎಲ್ಲಂದರಲ್ಲಿ ಬಿಸಾಕೋದಾಗಲಿ ಅಥವಾ ಯಾವುದೋ ಒಂದು ತಗ್ಗುಗುಂಡೆ ಮುಚ್ಚುವಂಥದ್ದಾಗಲಿ ಇಂತಹದ್ದನ್ನು ಮಾಡಲ್ಲ. ಯಾಕಂದರೆ ಈ ಒಂದು ಮಣ್ಣಲ್ಲಿ ಸಾಕಷ್ಟು ಚಿನ್ನ, ವಜ್ರ, ವೈಡೂರ್ಯ, ಬೆಳ್ಳಿ, ಮುತ್ತು, ರತ್ನ, ಹವಳ ಹೀಗೆ ಜೊತೆಗೆ ಶಿಲಾನ್ಯಾಸಗಳು ಸಹ ದೊರೆಯುವಂತಹ ಸಂದರ್ಭದಲ್ಲಿ ಇಲ್ಲಿ ಏನೆಲ್ಲ ಸಿಗುತ್ತೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಹಾಗಾಗಿ ಈಗ ಸ್ಥಳೀಯರು ಈಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಇವತ್ತು ಉತ್ಖನನ ಸಂದರ್ಭದ 2ನೇ ದಿನದ ಆರಂಭದಲ್ಲೇ ಒಂದು ಶಿಲಾನ್ಯಾಸ ಸಿಕ್ಕಿರುವಂಥದ್ದು, ಈ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇಲ್ಲ, ಇನ್ನೂ ಅನೇಕ ಐತಿಹಾಸಿಕ ಕುರುಹು ಸಿಗ್ತಾವೆ ಸರ್. ಇದು ಒಂದು ಒಳ್ಳೆಯ ಸಂಕೇತ ನಮಗೆ. ಇನ್ನೂ ಅನೇಕ ಪ್ರಾಚ್ಯ ಅವಶೇಷಗಳು ಸಿಗ್ತಾವೆ. ಇನ್ನೂ ಒಂದು ನಮ್ಮ ನೈಜ ಲಕ್ಕುಂಡಿ, ನಿಜವಾದ ಲಕ್ಕುಂಡಿ, ಹಿಂದಿಂದ ಏನು ಸಾವಿರಾರು ವರ್ಷಗಳಿಂದ ಏನು ಲಕ್ಕುಂಡಿ ಇತ್ತು ಅನ್ನಕ್ಕೆ ನಮ್ಗೆ ಇನ್ನೂ ಒಂದು 8 ಫೀಟ್ ಕೆಳಗೆ ಹೋಗಿಂದ ಹಾಳು ಮಣ್ಣು ಹತ್ತತ್ರಿ. ಹಾಳು ಮಣ್ಣು ಆದಮೇಲೆ ಪ್ರಾಚ್ಯದ ಏನು ಒಂದು ಉತ್ಖನನದ ಏನು ಈ ಕಾರ್ಯ ನಡೀತಾ ಇದೆ ದೇವಸ್ಥಾನದಿಂದ ನಮ್ಮ ಬಾವಿಗೆ ಕನೆಕ್ಟ್ ಇನ್ನೂ ಒಂದು 8 ಫೂಟ್ ಹೋಗಿನ ಸಿಗುತ್ತೆ. ಇನ್ನೂ ಪ್ರಾಚ್ಯಾವಶೇಷಗಳು ಹಲವಾರು ಸಿಗ್ತಾವೆ ಸರ್. ಈಗ ಸರ್, ಈ ಒಂದು ಉತ್ಖನನ ಸ್ಥಳ ಏನಿದೆ ಇಲ್ಲಿ ಏನೇನು ಸಿಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ ಸರ್? ಸರ್, ಈಗ ಏನು ಮೆಟ್ಟಿಲುಗಳ ಸಂಕೀರ್ಣ ದೇವಸ್ಥಾನದಿಂದ ಬಾವಿಗೆ ಏನು ಮೆಟ್ಟಿಲುಗಳ ಸಂಕೀರ್ಣ ಇದೆ ಅದು ಸಿಗ್ಬೋದು ಅಂತ ಎಲ್ಲ ಹಿರಿಯರು ಮತ್ತು ಇತಿಹಾಸ ತಜ್ಞರ ಅಭಿಪ್ರಾಯದ ಮೇರೆಗೆ ಇಲ್ಲಿ ಉತ್ಖನನ ಪ್ರಾರಂಭವಾಗಿದೆ ಸರ್. ಆಮೇಲೆ ಇಲ್ಲಿ ಸುತ್ತಮುತ್ತಲ ಏನು ಮಣ್ಣೆ ನಿಧಿ ಸಿಕ್ತು ಸರ್. ಇಲ್ಲೇ ಕೂಗಲಳಿತೆಯಲ್ಲಿ ಒಂದು 200 ಮೀಟರ್ ಇದೆ ಸರ್. ಆಮೇಲೆ ಟಂಕಶಾಲೆ ಇಲ್ಲೇ ಸುತ್ತಮುತ್ತಲ ಒಂದು 20-30 ಮೀಟರಲ್ಲೇ ಇತ್ತು ಅನ್ನೋದೊಂದು ಕುರುವೆ ಇದೆ. ಏನು ಟಂಕಶಾಲೆ ಇಲ್ಲೂ ಇದ್ರೂ ಇರ್ಬೋದು ಸರ್. ಬಟ್ ಇತಿಹಾಸ ತಜ್ಞರು ಆಮೇಲೆ ನಮ್ಮ ಊರಿನ ಹಿರಿಯರು ಹೇಳಿದ ಮೇಲೆ ಅದು ಗೊತ್ತಾಗುತ್ತೆ ಸರ್. ಉತ್ಖನನದ ಮೇಲೇ ಮುಂದೆ ಎಲ್ಲ ನಮ್ಮ ಲಕ್ಕುಂಡಿ ಇತಿಹಾಸ ಗೊತ್ತಾಗುತ್ತೆ ಸರ್. ಇದು ಸ್ಥಳೀಯರು ಹೇಳುವಂಥದ್ದು. ಪ್ರೇಮ್ ಕುಮಾರ್, ಏನು ಈ ಲಕ್ಕುಂಡಿಯಲ್ಲಿ ಉತ್ಖನನ ಆಗ್ತಾಯಿದೆ, ಈ ಉತ್ಖನನ ಆಧಾರದ ಮೇಲೆ ಲಕ್ಕುಂಡಿ ನಿಂತಿರುವಂಥದ್ದು. ಯಾಕಂದರೆ ಈ ಲಕ್ಕುಂಡಿಯನ್ನು ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದು ಕೂಡ ಪ್ರಸ್ತಾವನೆ ಕೂಡ ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನೈಜ ಒಂದು ಲಕ್ಕುಂಡಿ ಇತಿಹಾಸವನ್ನು ತಿಳಿದುಕೊಳ್ಬೇಕಾದ್ರೆ ಈ ಲಕ್ಕುಂಡಿ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕು. ಆದರೆ ಅದು ಹಂತ ಹಂತವಾಗಿ ನಾವು ಉತ್ಖನನ ಮಾಡ್ತೀವಿ. ಉತ್ಖನನದಲ್ಲಿ ಏನೆಲ್ಲ ಅವಶೇಷಗಳು ಸಿಗುತ್ತೆ, ಏನೆಲ್ಲ ವಸ್ತುಗಳು ಸಿಗುತ್ತೆ, ಆ ವಸ್ತುಗಳ ಆಧಾರದ ಮೇಲೆ, ಆ ಅವಶೇಷಗಳ ಆಧಾರದ ಮೇಲೆ ಈ ಲಕ್ಕುಂಡಿಯನ್ನು ನಾವು ಸ್ಥಳಾಂತರ ಮಾಡಲೂಬಹುದು ಅನ್ನುವಂಥ ಹೇಳಿಕೆಯನ್ನು ಸಹ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಂತ HK ಪಾಟೀಲ್ ಸಹ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು 2ನೇ ದಿನದ ಆರಂಭದಲ್ಲೇ ಒಂದು ಉತ್ಖನನ ಆರಂಭದಲ್ಲೇ ಒಂದು ಪ್ರಾಚ್ಯಾವಶೇಷ ಒಂದು ವಸ್ತು ಸಿಕ್ಕಿರೋದ್ರಿಂದ ಎಲ್ಲರಲ್ಲೂ ಕೂಡ ಕುತೂಹಲ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಪ್ರೇಮ್ ಕುಮಾರ್.
ಭೀಮಗೌಡ, ನಿನ್ನೆಯಿಂದ ಈ ಕಾರ್ಯಾಚರಣೆ ಆರಂಭ ಆಗಿರುವಂಥದ್ದು. ನಿನ್ನೆ 1 ಅಡಿ ಆಳಕ್ಕೆ ಹೋಗಲಾಗಿತ್ತು. ಇವತ್ತು 2ನೇ ದಿನ ಕಾರ್ಯಾಚರಣೆ ಆರಂಭ ಆಗ್ತಾ ಇದ್ದ ಹಾಗೇನೆ ಪ್ರಾಚ್ಯ ಅವಶೇಷಗಳು ಸಿಗ್ತಾ ಇದ್ದಾವೆ ಭೂಮಿಯಲ್ಲಿ. ಹಾಗಾಗಿ ಇವತ್ತು ಎಷ್ಟು ಅಡಿ ಆಳಕ್ಕೆ ಹೋಗುವಂತಹ ಸಾಧ್ಯತೆ ಇದೆ? ಎಷ್ಟು ಜನ ಕೆಲಸಗಾರರನ್ನ ಈ ಭೂಮಿ ಅಗೆಯುವಂತಹ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ? ದೃಶ್ಯಗಳ ಸಮೇತ ವಿವರಿಸಬಹುದಾ ಅಂಥೇಳಿ? ಹೌದು ಪ್ರೇಮ್ ಕುಮಾರ್, ಇದು ಉತ್ಖನನ ನಡೆಯುವಂತಹ ಸ್ಥಳ. ಈ ಉತ್ಖನನ ನಡೆಯುವಂತಹ ಸ್ಥಳದಲ್ಲಿ ಈಗ ಸುಮಾರು 35 ಜನ ಕಾರ್ಮಿಕರು ಇವತ್ತು ಕೆಲಸ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಇದನ್ನೇ ಸುಮಾರು ಕೇವಲ ಅರ್ಧ ಅಡಿ ಅಥವಾ 1 ಅಡಿ ಮಾತ್ರ ಅಗಿಬೇಕು ಅನ್ನುವಂಥದ್ದಿದೆ. ಆ ನಿಯಮದ ಪ್ರಕಾರನೇ ಇಲ್ಲಿ ಕೆಲಸ ಕಾರ್ಯಗಳು ಆರಂಭವಾಗಿರುವಂಥದ್ದು. ಈ ಎಲ್ಲ ಕಾರ್ಮಿಕರು ಯಾವುದೇ ಕೆಲಸ ಮಾಡಿದ್ರು ಕೂಡ ಸೂಕ್ಷ್ಮತೆಯಿಂದ ಕೆಲಸ ಮಾಡಬೇಕು, ಜೊತೆಗೆ ಯಾವುದೂ ತರಾತುರಿಗಳಿಗೆ ಕೆಲಸ ಮಾಡಬಾರ್ದು ಅನ್ನುವಂಥ ನಿರ್ದೇಶನವನ್ನು ಸಹ ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಸುಮಾರು ಒಂದು ಅರ್ಧ ಅಡಿ ಅಥವಾ 1 ಅಡಿಯಷ್ಟು ಇವತ್ತು ಕೂಡ ಕೆಲಸ ಆಗುವಂಥದ್ದು. ಅಂದರೆ ಹೇಗೆ ಕೆಳಮಟ್ಟಕ್ಕೆ ಹೋಗುತ್ತೆ ಹಾಗೆ ಹಂತ ಹಂತವಾಗಿ ಇದರ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಇದು ಮೊದಲು ಇದು ಸ್ಟಾಕ್ ಮಣ್ಣು, ಅಂದರೆ ಇಲ್ಲಿ ನೆಲ ನಮಗೇನಾದರೂ ಅವಶೇಷಗಳು ಸಿಗಬೇಕಂದ್ರೆ ಸುಮಾರು 7 ರಿಂದ 8 ಅಡಿ ಆಳಕ್ಕೆ ಹೋದಾಗ ಕೆಲವು ಅವಶೇಷಗಳು, ವಸ್ತುಗಳು, ಆಭರಣಗಳು ಇನ್ನಿತರ ಏನಾದರೂ ಸಿಗಬಹುದು. ಆದರೆ ಈ ಸದ್ಯಕ್ಕೆ ಇದು ಹಾಕಿರುವಂತಹ ಮಣ್ಣು, ಈ ಮೇಲ್ಭಾಗದ ಮಣ್ಣು, ಈ ಮಣ್ಣನ್ನು ಸುಮಾರು 2-3 ಅಡಿ ತೆಗೆದ ನಂತರ ಮುಂದೆ ಏನಿರುತ್ತೆ ಅದು ಸುಮಾರು ಒಂದು ದಿವಸಕ್ಕೆ 4 ರಿಂದ 5 ಇಂಚು ಮಾತ್ರ ತೆಗಿಬೇಕು ಅನ್ನುವಂಥದ್ದು ಒಂದು ನಿಯಮ ಕೂಡ ಇದೆ. ಈ ಸುಮಾರು 4 ರಿಂದ 5 ಅಡಿ ಆಳದ ನಂತರ ಮುಂದಿನ ಕಾರ್ಯ ಏನಿರುತ್ತೆ ಆ ಕಾರ್ಯ ಹೇಗಿರುತ್ತೆ ಅಂದರೆ ದಿನಕ್ಕೆ ಸುಮಾರು 4 ರಿಂದ 5 ಇಂಚು ತೆಗಿಬೇಕು ಅನ್ನುವಂಥದ್ದು ಮಾತ್ರ ಇರುತ್ತೆ. ಈ ನಿಟ್ಟಿನಲ್ಲಿ ಈಗ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು ಪ್ರೇಮ್ ಕುಮಾರ್. ಒಟ್ಟಿನಲ್ಲಿ ಈಗ ಕುತೂಹಲ ಮೂಡಿಸಿದೆ. ಲಕ್ಕುಂಡಿಯಲ್ಲಿ ಏನೋ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಈ ಸಿಕ್ಕ ಬೆನ್ನಲ್ಲೇ ಇಲ್ಲಿ ಮತ್ತೆ ಏನಾದರೂ ಪ್ರಾಚೀನ ಕಾಲದ ಅವಶೇಷಗಳು ಸಿಗ್ಬೋದಾ, ಅದ್ರ ಜೊತೆಗೆ ಯಾವುದಾದ್ರೂ ವಸ್ತು ಆಭರಣಗಳು, ವಜ್ರ ವೈಡೂರ್ಯದಂತಹ ಇನ್ನಿತರ ಏನಾದರೂ ವಸ್ತುಗಳು ಸಿಗಬಹುದಾ ಅನ್ನೋಂಥ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಅಂತ ಹೇಳ್ಬೋದು ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಭೀಮನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಲಕ್ಕುಂಡಿ ನೆಲದಲ್ಲಿ ಪತ್ತೆಯಾಗಿರುವಂತಹ ಪ್ರಾಚ್ಯ ಅವಶೇಷವನ್ನು ಗಮನಿಸ್ತಾ ಇದ್ದೀರಿ. ಈ ರೀತಿಯ ಹಲವು ಐತಿಹಾಸಿಕ ಕುರುಹುಗಳು ಈಗ ಲಕ್ಕುಂಡಿಯ ನೆಲದಲ್ಲಿ ಸಿಗ್ತಾ ಇದೆ. ಈ ಭೂಮಿಯ ರಹಸ್ಯವನ್ನು ಭೇದಿಸುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಪುರಾತತ್ವ ಇಲಾಖೆ ಈಗ ಭೂಮಿಯನ್ನು ಅಗೆಯುವಂತಹ ಕಾರ್ಯಕ್ಕೆ ಮುಂದಾಗಿದೆ. ಇವತ್ತು 2ನೇ ದಿನದ ಸಂದರ್ಭದಲ್ಲಿ ಹಲವು ಪ್ರಾಚ್ಯ ವಸ್ತುಗಳು ಈಗ ಪತ್ತೆ ಆಗ್ತಾ ಇರುವಂಥದ್ದು. ಕಾರ್ಯಾಚರಣೆ ಇನ್ನು ತಿಂಗಳುಗಟ್ಟಲೆ ಇದೇ ರೀತಿ ಮುಂದುವರಿಯುತ್ತೆ. ನಮ್ಮದು ಕೋಟೆ ವೀರಭದ್ರೇಶ್ವರ ಜಾತ್ರಾ ಮಾರ್ಚ್ 20ನೇ ತಾರೀಕಿಂದ ನಾವು ಎಲ್ಲ ಇಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡು ನಾವು 5 ದಿನ ಜಾತ್ರಾ ಮಾಡ್ತೀವಿ. ಇಲ್ಲಿ ಅಗ್ನಿ ಹಾಯಲ್ಲೇ ಈಗ ವಿರೋಧ ಆಗಿಬಿಟ್ಟೈತೆ. ನಮಗೆ ಅಗ್ನಿ ಹಾಯ್ಬೇಕು. ನಾವಿಲ್ಲ ಲಕ್ಷಾಂತರ ಜನ ಕೂಡುತ್ತೇವೆ ಕೋಟೆ ವೀರಭದ್ರೇಶ್ವರ ಜಾತ್ರೆಗೆ. ಮತ್ತು ಅದಕ್ಕೆ ಅನುವು ಮಾಡಿ ಕೊಡ್ರಿ ಅಂತ ನಾವು ಬೇಡ್ಕೊತೀವಿ. ನಾವೀಗ ಅದ ವಿರೋಧ. ಅದನ್ನ ಜಾತ್ರೆ ಹಿಂಗೆ ಮಾಡ್ತಿರಲ್ಲ, ಇದು ಭಾಳ ಅಪರಾಧ ಅಂತ ನಾವು ಹೇಳಬಲ್ವಿ. ಏಕಕಾಲಕ್ಕೆ ತೊಂಬಂದು ಉತ್ಕೀರ್ಣ ಅಂದ್ರೆ ಮತ್ತು ನಮಗೇನು ಗುರ್ತು? ಮತ್ತು ನಾವು ಅದನ್ನ ಜಾತ್ರೆ ಹಮ್ಮಿಕೊಂಡೋದಂತೂ ಮತ್ತು ಸತ್ಯ. ಈಗ ಮಾರ್ಚ್ 25ಕ್ಕೆ ನಾವು ಅದನ್ನ ಜಾತ್ರೆ ಮಾಡ್ತೀವ್ರಿ. ನಾವೀಗಿಲ್ಲ ಮಾಡಲಿ, ಆದರೆ ಇದು ಜಾತ್ರೆಗೆ ಅನುಕೂಲ ಮಾಡ್ಕೊಂಡು ಮಾಡ್ಬೇಕಂತ ನಾವು ಎಲ್ಲರದು ಬೇಡಿಕೆ ಐತ್ರಿ. ಈಗ ಆನ್ಬೋದ ಅಂತ ಬಂದಿದ್ದು ಬಿಡ್ರಿ ಅದು. ಈಗೇನು ಇವರು